ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದರೆ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ಎಲ್ಲರೂ ಕೂಡ ಎಚ್ಚೆತ್ಕೊಬಿಟ್ಟೆ, ಕಾಂಪಿಟೇಷನ್ ಕೂಡ ಜಾಸ್ತಿನೇ ಆಗ್ತಾಯಿದೆ ಹೋಗ್ತಾ ಮತ್ತು ಟಿ ಟಿ ಕೂಡ ಆಗಿರೋರು ತುಂಬ ಜನ ಇರೋದ್ರಿಂದ ಹಾಗೆ ಈ ಥರ ನಾವು ಈ ಸಲ ಮಾತ್ರ ಯಾವುದೇ ಥರ ಅವರು ಪರೀಕ್ಷೆ ಕೊಟ್ಟರು ನಾವು ಎದುರಿಸೋಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋದಕ್ಕೋಸ್ಕರ ರೈಟಿಂಗ್ ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮನಸ್ಸು ಮಾಡಿದರೆ ಎಲ್ಲದನ್ನು ಕೂಡ ಮನುಷ್ಯ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಸೊ ನಾವು ಕೂಡ ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ನಾವು ಕೂಡ 100% ಎಲ್ಲ ಕಡೆನೂ ಕೂಡ ಪ್ರಯತ್ನ ಪಡಬೇಕಾಗುತ್ತೆ. ರೈಟಿಂಗು ಮತ್ತು ಜಿ ಕೆ ಪೇಪರು ಮತ್ತು ಮೆಥಡ್ ಪೇಪರು, ನಮ್ಮ ಸಬ್ಜೆಕ್ಟ್ ಪೇಪರು, ಈ ಥರ ಎಲ್ಲ ವಿಷಯಗಳು ಕೂಡ ನಾವು ಕೂಡ ಅವ್ರಿಗೆ ಕಾಂಪೀಟ್ ಮಾಡಬೇಕಂದ್ರೆ ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇವತ್ತು ಹೆಚ್ಚು ಕಡಿಮೆ 4-5 ದಿನದಿಂದ ಬರೀ ಸ್ಟಡಿನೇ ಅಂದರೆ ರೀಡ್ ಮಾಡೋದೇ ಆಗಿತ್ತು. ಸೊ ಇವತ್ತು ಸಾಟರ್ಡೆ ಇರೋದ್ರಿಂದ ನನ್ನ ಮಗಳು ಕೂಡ ಬೆಳಗ್ಗೆ ಸ್ಕೂಲಿಗೆ ಹೋಗಲಿಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಇವತ್ತು ಖಂಡಗಳು ಮುಗಿಸ್ಬಿಡೋಣ ಅಂತ ರೈಟಿಂಗ್ನ ಕೂತ್ಕೊಂಡೆ. ಯಾಕಂದರೆ ಒಂದು ಕಡೆ ನಾನು ಲಿಸ್ಟ್ ಮಾಡಿ ಖಂಡಗಳ ಬಗ್ಗೆ ವಿವರಣೆ ಸಹಿತ ನಾನು ಕ್ವಶನ್ ಆನ್ಸರ್ನ ಬರೆದಿಟ್ಕೊಂಡೆ ಅಂದರೆ ರಿವಿಷನ್ ಮಾಡ್ತಾಯಿದ್ರೆ ಅಕಸ್ಮಾತ್ ಅಲ್ಲೇನಾದರೂ ರೈಟಿಂಗ್ ಕೊಟ್ಬಿಟ್ರಂದ್ರೆ ತುಂಬ ಈಸಿ ಆಗುತ್ತೆ. ಅದ್ರ ಜೊತೆಗೆ ರಿವಿಷನ್ ಕೂಡ ಆಗುತ್ತೆ ನನಗೆ ಅನ್ನೋದಕ್ಕೋಸ್ಕರ ಇವತ್ತು ಈ ಒಂದು ಖಂಡಗಳ ಬಗ್ಗೆ, ಅಷ್ಟು ಖಂಡಗಳ ಬಗ್ಗೆ ಒಂದು ಕಡೆ ರೈಟ್ ಮಾಡೋಣ ಅಂತ ಕೂತ್ಕೊಂಡೆ. ಹಾಗೆ ಎಲ್ಲ ವಿಷಯಗಳ ಥರ ಸೋಷಿಯಲಲ್ಲಿ ಖಂಡಗಳ ಬಗ್ಗೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಬರ್ತವೆ, ಹಾಗೆ ರೈಟಿಂಗ್ ಕ್ವಶನ್ ಕೂಡ ಬರೋದ್ರಿಂದ ಏನಿಲ್ಲ ಅಂದ್ರೆ ಒಂದು 8-10 ಮಾರ್ಕ್ಸು ಈ ಒಂದು ಖಂಡಗಳ ಬಗ್ಗೆನೇ ಕೇಳ್ತಾರೆ ಎಲ್ಲ ಕಡೆನೂ ಸೇರಿಸ್ಬಿಟ್ಟು. ಸೊ ಹಂಗಾಗಿ ಸುಮ್ಮನೆ ಯಾಕೆ ಮಾರ್ಕ್ಸ್ ಕಳ್ಕೊಳೋದಲ್ವಾ, ಹೆಂಗೂ ಸ್ಟಡಿ ಮಾಡೋದೇ ಮಾಡ್ತಿದ್ದೀವಿ, ಎಲ್ಲದನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಬೇಕು. ಹಾಗೆ ನನಗೆ ಟೈಮ್ ಸಿಕ್ಕಿದಾಗ ಯಾವ ಥರ ರೈಟ್ ಮಾಡಬೇಕು ಅಥವಾ ರೀಡ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಡ್ಯೂ ಇದೆ, ಯಾವುದನ್ನು ನಾನು ಡಿಲೇ ಮಾಡ್ತಾಯಿದ್ದೀನಿ, ಹಾಗೆ ಯಾವ್ದು ನನಗೆ ಕಷ್ಟ ಆಗ್ತಾಯಿದೆ, ಈ ಥರ ನಾನು ಥಿಂಕ್ ಮಾಡಿಬಿಟ್ಟು ಒಂದು ಟೈಮ್ ಮ್ಯಾನೇಜ್ ಮಾಡಿಬಿಟ್ಟು ಹಾಗೆ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಕವರ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗೇ ಏನಿಲ್ಲ ಅಂದ್ರೂ 1-2 ಅವರ್ಸು ನಾನು 1 ಅವರಲ್ಲಿ ಜಾಸ್ತಿ ಅಂದರೆ ನಾನು 10 ಮಾರ್ಕ್ಸು ಅಷ್ಟೇ ರೈಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ಪ್ರೆಸೆಂಟು. ಹಾಗೆ ಸ್ವಲ್ಪ ಪರವಾಗಿಲ್ಲ ನನಗೆ. ಆವಾಗ ತುಂಬ ಕೈ ನೋವು ಬರೋದು ರೈಟ್ ಮಾಡಬೇಕಾದ್ರೆ, ಮತ್ತು ಹ್ಯಾಂಡ್ ರೈಟಿಂಗ್ಗೆ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹೋಗ್ತಾ ಸ್ವಲ್ಪ ಹ್ಯಾಂಡ್ ರೈಟಿಂಗು ಆ ಕಡೆ ಈ ಕಡೆ ಹೋಗೋದು, ಆ ಥರ, ಮತ್ತು ಇಂಟ್ರೆಸ್ಟ್ ಕಳ್ಕೊತಿದ್ದೆ, ಬ್ಯಾಕ್ ಪೇಯ್ನ್ ಆಗೋದು, ಏನೋ ಒಂಥರ ಅನಿಸೋದು, ನನಗೆ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ. 4-5 ಕ್ವಶನ್ ಬರೆದ ತಕ್ಷಣ ಅಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಅನಿಸೋದು. ಬಟ್ ಈಗ ಆ ಥರ ಆಗ್ತಾಯಿಲ್ಲ. ಬರಿತಾ ಓದ್ತಾ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾಯಿದೆ. ಹಾಗೆ ರೈಟಿಂಗು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ಹಾಗೆ ಮತ್ತು ಒಂದು ಸಲ ಓದಿದ್ದು ಮತ್ತೆ ನಾನು ರೈಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿವಿಷನ್ ಆಗ್ತಾಯಿದೆ. ಅದ್ರ ಜೊತೆಗೆ ನಾನೇನು ಮಾಡ್ತೀನಿ ಗೊತ್ತಾ, ಓದೋದು ಬರೆಯೋದು ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನಾನು ಎಲ್ಲ ಕೆಲಸನೂ ಮನೆಯಲ್ಲಿ ಮುಗಿಸಿದಾದ್ಮೇಲೂ ಕೂಡ ನಾನು ಕೂತಿರ್ತೀನಲ್ವ ಆವಾಗ, ಅಥವಾ ನೈಟ್ ಮಲಗಬೇಕಾದ್ರೆ ನಾನು ಇವತ್ತು ಏನು ಓದಿದ್ದೆ, ಇಸ್ವಿಗಳು ಮತ್ತು ಸಂವಿಧಾನದಲ್ಲಿ ಬರ್ತಾವಲ್ಲ ವಿಧಿಗಳು, ಹಾಗೆ ಕಾನ್ಸ್ಟಿಟ್ಯೂಷನಲ್ಲಿ ಬರುವಂತಹ ಕೆಲವು ತಿದ್ದುಪಡಿಗಳು, ಮತ್ತು ಇತ್ತೀಚೆಗೆ ಏನೇನು ಬೆಳವಣಿಗೆ ಆಗಿದೆ, ನಾನು ಓವರಾಲಾಗಿ ನಾನು ಮಾರ್ನಿಂಗ್ ಟು ಸಂಜೆವರೆಗೂ ಏನು ಓದಿರ್ತೀನೋ ಅದನ್ನೆಲ್ಲದನ್ನು ಕೂಡ ನಾನು ಒಂದು ಸಲ ರಿವಿಷನ್ ಮಾಡ್ಕೊಂಡಾಗಲೇ ನನಗೆ ಸಮಾಧಾನ ಅನಿಸೋದು. ಮತ್ತು ನನಗೆ ಅವಾಗ ಏನಾದರೂ ಡೌಟ್ಸ್ ಬಂತು ಅಂದರೆ ಆವಾಗಲೇ ನನ್ನ ಬುಕ್ಸು ತಿರುವಿ ಹಾಕ್ಬಿಟ್ಟು ಇದು ರೈಟಾ ಅಥವಾ ರಾಂಗಾ, ನಾನು ಯೋಚನೆ ಮಾಡಿದ್ದೆ ಸರಿ ಇದೆಯಾ ಅಂತ ಮತ್ತು ಬುಕ್ಸ್ನ ತೆಗೆದು ನೋಡಿ ನಾನು ಪರ್ಫೆಕ್ಟ್ ಮಾಡ್ಕೊತೀನಿ, ಕನ್ಫರ್ಮ್ ಮಾಡ್ಕೊಬಿಡ್ತೀನಿ. ಸೊ ಈ ಥರ ನಾನು ಟ್ರಿಕ್ಸ್ನ ಫಾಲೋ ಮಾಡ್ಕೊಂಡು ಸ್ಟಡಿ ಮಾಡ್ತೀನಿ. ಇದು ಯಾವಾಗ ಸಾಧ್ಯ ಆಗುತ್ತಪ್ಪ ಅಂದರೆ ನಾವು ಆ ವಿಷಯನ ಮತ್ತೆ ಓದ್ತಾ ಇದ್ದಾಗ ಮತ್ತು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ನನಗಂತೂ ಮೊದಲಿಗಿಂತ ಇಂಟ್ರೆಸ್ಟು ಈಗ ಜಾಸ್ತಿನೇ ಆಗ್ತಾಯಿದೆ, ಡಬಲ್ ಆಗ್ತಾಯಿದೆ ಅಂತಾರಲ್ಲ ಆ ಥರ. ಏನೋ ಒಂಥರ ವಿಷಯಗಳು ಕ್ಲಿಯರ್ ಆದಂಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಇದನ್ನು ಓದಿದ್ದೆ ಬಿಡಪ್ಪ, ಇದರಲ್ಲಿ ನನಗೆ ಚೆನ್ನಾಗಿ ಅರ್ಥ ಆಗ್ತೈತೆ, ಆಲ್ರೆಡಿ ಇದೊಂದು ಕಾನ್ಸೆಪ್ಟ್ ಆದರೂ ಕ್ಲಿಯರ್ ಆಯ್ತಲ್ಲ ಅಂತ ಒಂದು ದಿನದಲ್ಲಿ ನಾನು ಏನಿಲ್ಲ ಅಂದ್ರೂ ಒಂದು 2-3 ಚಾಪ್ಟರ್ ಕವರ್ ಮಾಡಿದೆ ಅಂದರೆ ಎಷ್ಟು ಸಮಾಧಾನ, ಎಷ್ಟು ಖುಷಿಯಾಗುತ್ತೆ ಅಂದರೆ, ಏನಿಲ್ಲ ಅಂದ್ರೂ 3-4 ಕ್ವಶನ್ ಅಂತೂ ಬಂದಿರುತ್ತೆ 3 ಚಾಪ್ಟ್ರಿಂದ. ಅಟ್ಲೀಸ್ಟ್ ನನಗೆ 2 ಮಾರ್ಕ್ಸ್ ಕೊಡಲಿ ಬಿಡು ಆ ಥರ ಯೋಚನೆ ಮಾಡ್ತೀನಿ. ಬಟ್ ಓದಿದ್ದ ಎಲ್ಲದನ್ನು ಕೂಡ ನಾನು ತಲೆಯಲ್ಲಿ ಇಟ್ಕೋಬೇಕು, ಮತ್ತು ಎಲ್ಲದನ್ನು ಕೂಡ ಮನನ ಮಾಡ್ಕೋಬೇಕು, ಹಾಗೆ ಎಲ್ಲ ಪಾಯಿಂಟ್ಸ್ ಕೂಡ ನೆನಪಾಗಬೇಕು ಅಂತ ನಾನು ರಿವಿಷನ್ ಕೂಡ ಮಾಡ್ತಾ ಇರ್ತೀನಲ್ವ. ಸೊ ಹಂಗಾಗಿ ತುಂಬ ಈಸಿ ಆಗ್ತಾಯಿದೆ.
ಹಾಗೆ ರೈಟಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಮೊನ್ನೆ ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ದೆ. ಮತ್ತು ಜಿ ಎಚ್ ಎಸ್ ಟಿ ಇರಲ್ವಾ, ರೈಟಿಂಗ್ ಏನು ಇವಾಗ ಕೇಳಲ್ಲ, ಹಾಗೆ ಮಲ್ಟಿಪಲ್ ಚಾಯ್ಸ್ ಸ್ಟಡಿ ಮಾಡೋಣ ಅಂತ. ಬಟ್ ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ಬಂದೇ ಬಿಡ್ತಲ್ವ. ಇದೊಂದು ನಮಗೆ ನಮ್ಮ ಸಾಮರ್ಥ್ಯನ ಅಳೆಯೋಕ್ಕೆ ತುಂಬ ಒಳ್ಳೆಯ ಅನುಕೂಲ ಅಂತ ಅನ್ಕೋತೀನಿ. ಯಾಕಂದರೆ ಸರ್ಕಾರದವರು ಯೋಚನೆ ಮಾಡಿ ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ. ಯಾಕೆ ಗೊತ್ತಾ, ಎಲ್ಲರೂ ಕೂಡ ಸ್ಟಡಿ ಮಾಡ್ತಾರೆ. ಈಗ ನಾವು ಕೂಡ ಒಂದು ಪೂರ್ತಿ ಬುಕ್ಸ್ನ ರೆಫರ್ ಮಾಡ್ತಾ ಹೋಗ್ಬೋದು, ಅಥವಾ MCQ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಬಟ್ ರೈಟಿಂಗಲ್ಲಿ ತುಂಬ ಜನ ಹಿಂದುಳಿದು ಬಿಡ್ತಾರೆ. ತುಂಬ ಸಲ ನಾವು ನೋಡಿದಾಗಿಂದಲೂ GPST ಎಷ್ಟೋ ಪೋಸ್ಟು ಉಳಿದಿರೋದು ಆ ಒಂದು ರೈಟಿಂಗ್ ವಿಷಯದಲ್ಲಿ ಎಷ್ಟೋ ಜನ ಹಿಂದುಳಿದಿರೋದು ಅಥವಾ ಕ್ವಾಲಿಫೈಡ್ ಆಗದೇ ಇರೋದು ನಾವು ನೋಡ್ತೀವಲ್ವ. ಸೊ ನಾವು ಆ ಥರ ಆಗೋದು ಬೇಡ. ಆಲ್ರೆಡಿ ನಾವು ಹಿಂದೆ ಏನೇನಾಗಿದೆ ಅನ್ನೋದೆಲ್ಲ ನಾವು ಅನುಭವಿಸಿದ್ವಲ್ವ. ಈ ಸಲ ಆ ಥರ ಆಗೋದು ಬೇಡ. ಸೊ ಅವ್ರು ಯಾವುದೇ ಥರ ನಮ್ಮನ್ನು ಅಳೆಯೋಕ್ಕೆ ಪ್ರಯತ್ನ ಕೊಟ್ಟರು ಕೂಡ ನಾವು ಎಲ್ಲ ಆ್ಯಂಗಲಲ್ಲೂ ಕೂಡ ನಾವು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸಕ್ಸಸ್ ಆಗುತ್ತೆ. ಸೊ ಹಂಗಾಗಿ ರೈಟಿಂಗ್ ಕೂಡ ಇದೇ ಥರ ಅನ್ಕೋತೀನಿ. ಯಾಕಂದರೆ ಯಾರು ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರ್ತಾರೋ ಮತ್ತು ಯಾರು ಚೆನ್ನಾಗಿ ಪಾಯಿಂಟ್ಸ್ ಎಲ್ಲ ಸ್ಟಡಿ ಮಾಡಿರ್ತಾರೋ, ಓದಿರ್ತಾರೋ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ. ಈಗ ಆಲ್ಮೋಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ನಾವು ಆರಾಮಾಗಿ ಒಂದನ್ನ ಸೆಲೆಕ್ಟ್ ಮಾಡಿ ಬಂದುಬಿಡ್ತೀವಿ. ಇನ್ನೂ ಒಂದು ಸಲ ಏನೇನಾಗುತ್ತೆ ಅಂದರೆ, ಎಷ್ಟೋ ಜನ ನಾವು ಓದೇ ಇರಲ್ಲ, ಗೆಸ್ ಮಾಡಿರೋ ಕ್ವಶನ್ಗೆ ಆನ್ಸರೇ ಸರಿಯಾಗಿ ಬರುತ್ತೆ. ಆ ಥರ ಕೂಡ ಆಗಿರುತ್ತೆ. ಬಟ್ ರೈಟಿಂಗಲ್ಲಿ ಹಂಗಿರಲ್ಲ. ನಾವು ಎಷ್ಟು ಓದಿರ್ತೀವೋ, ಎಷ್ಟು ಬರೆದಿರ್ತೀವೋ ಅಷ್ಟು ಮಾರ್ಕ್ಸು ನಮಗೆ ಬಂದುಬಿಡುತ್ತೆ. ಸೊ ಹಂಗಾಗಿ ಈ ಸಲ ಹಂಗೇ ಆಗುತ್ತೆ. HST ಮತ್ತು GPST ಕೂಡ ಇಂಗ್ಲೀಷ್ ಪೇಪರ್ ಬೇರೆ ತಂದಿರೋದ್ರಿಂದ ರೈಟಿಂಗಲ್ಲಿ ತುಂಬ ಜನ ಹೋಗ್ಬಿಡ್ತಾರೆ ಹೊರ್ಗಡೆ. ಬಟ್ ನಾವು ಆ ಥರ ಆಗಬಾರ್ದು ಅಂದರೆ ನಾವು ಡೈಲಿ ಏನಿಲ್ಲ ಅಂದ್ರೂ ಒಂದು 20-30 ಕ್ವಶನ್ನ ಟೈಮ್ ಇಟ್ಕೊಂಡು ನಾವು ಆನ್ಸರ್ ಮಾಡ್ತಾ ಹೋದಂಗೆ ನಮಗೆ ಇಂಪ್ರೂವ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗುತ್ತೆ. ಹಂಗಾಗಿ ಇವತ್ತು ನಾನು ಮಾರ್ನಿಂಗ್ ನನ್ನ ಮಗಳು ಸ್ಕೂಲಿಗೆ ಹೋಗೋದಿರಲಿಲ್ಲ. ನಾನೇನು ಮಾಡಿದೆ ಅಂದರೆ ಮಾರ್ನಿಂಗೇ ಸ್ವಲ್ಪ ಟೀ ಕುಡಿದ್ಬಿಟ್ಟು ಒಂಚೂರೆಲ್ಲ ಕ್ಲೀನ್ ಮಾಡಿ, ಮತ್ತು ಟಿಫನ್ ಲೇಟಾಗಿ ಮಾಡಿದ್ರಾಯ್ತು. ನಾವಿಬ್ಬರೇ ಇರೋದು ನಮ್ಮ ಮನೆಗೆ, ಇನ್ನೇನು ಮಾರ್ನಿಂಗ್ ಸ್ಕೂಲಿಗೆ ಹೋದ್ಲು ಇವತ್ತು ಸಾಟರ್ಡೆ ಅಂತ. ಸೊ ಹಂಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ರೈಟ್ ಮಾಡಬೇಕು. ಇನ್ನು ಉಳ್ದಿದ್ದು ಮಧ್ಯಾಹ್ನ ಮಾಡಿದ್ರಾಯ್ತು ಅಂತ ಬೆಳಗ್ಗೆನೇ ಕೂತ್ಕೊಂಡೆ. ನಾನು ಯಾವತ್ತೇ ಆಗಲಿ ನಾನು ಸ್ಟಡಿ ಮಾಡೋಕೆ ಕೂತ್ಕೊಂಡಾಗ ಮೈಂಡ್ ಫ್ರೀ ಇರಬೇಕು. ಯಾವುದೇ ಕೆಲಸ ಆದರೂ ನಾನು ಆ ಕಡೆ ಈ ಕಡೆ ತಲೆ ಕೆಡಿಸ್ಕೋಬಾರ್ದು. ಹಾಗೆ ನನಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗ ಅಷ್ಟೇ ನಾನು ಓದೋಕೆ ಕೂತ್ಕೊಬಿಡ್ತೀನಿ. ಸುಮ್ಮನೆ ಇಂಟ್ರೆಸ್ಟ್ ಇಲ್ಲ ಮತ್ತು ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆಗ್ತಾಯಿದೆ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ನಾನು ಏನಾದರೂ ಬೇರೆ ಕೆಲಸ ಮಾಡ್ತಾಯಿರ್ತೀನಿ. ಈಗ ಅಡುಗೆ ಮನೆ ಕೆಲಸನ, ಅಥವಾ ಒಂದು 5 ನಿಮಿಷ ರೆಸ್ಟ್ ಮಾಡೋದು, ಈ ಥರ ಮಾಡ್ತೀನಿ. ಆವಾಗ ಮತ್ತು ನನಗೆ ಇಂಟ್ರೆಸ್ಟ್ ಕೂಡ ಚೆನ್ನಾಗಾಗುತ್ತೆ. ಈಗ ಒಂದು 10 ನಿಮಿಷ ರೆಸ್ಟ್ ಮಾಡಿದೆ ಅಂದರೆ ಮತ್ತೆ ಅಯ್ಯೋ ಇಲ್ಲೇ ಬಿಟ್ನಲ್ಲಪ್ಪ, ಇನ್ನೂ ಸ್ವಲ್ಪ ಓದಬೇಕು ಅಂತ ಅನ್ನಿಸ್ಬಿಡುತ್ತೆ ನನಗೆ. ಆವಾಗ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಥರ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಹಾಗೆ ರೈಟಿಂಗ್ ಕೂಡ ಭಾಷಾಭ್ಯಾಸದಲ್ಲಿ ಎಷ್ಟೇ ಕ್ವಶನ್ ಬರ್ತಾವಲ್ಲ ಅಷ್ಟನ್ನು ಕೂಡ ನಾವು ಒಂದು ಕಡೆ ಬರೆದಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಒಂದು ಸಲ ಬರೆದಿಟ್ರೆ ಆಗಲ್ಲ, ಅದನ್ನು ನಾವು ಪದೇ ಪದೇ ರಿವಿಷನ್ ಮಾಡ್ತಾ ಇರಬೇಕು. ರೈಟಿಂಗ್ ಕೂಡ ನಾವು ರಿವಿಷನ್ ಮಾಡ್ತಾ ಇರಬೇಕು. ಆವಾಗ ನಮಗೆ ಪಾಯಿಂಟ್ಸ್ ಟು ಪಾಯಿಂಟ್ಸ್ ನೆನ್ಪು ಬರ್ತಾ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ನೂ ಕೂಡ ರೈಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ರೈಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಈ ಒಂದು ಚಾನಲಲ್ಲಿ ವಾಚ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.